ದೇಶಕ್ಕೊಂದೇ ಚುನಾವಣೆ, ದೇಶಕ್ಕೊಂದೇ ವೋಟ್ ಇದು ಬರುವಂಥದ್ದಿದೆ. ಆ ಬರಬೇಕಾದ ಆಶಯವನ್ನು ಕೇಂದ್ರ ಸರ್ಕಾರ ವ್ಯಕ್ತಪಡಿಸಿದೆ ತನ್ನ ಮಸೂದೆಯ ಮೂಲಕ. ನಮ್ಮಲ್ಲಿ ಮಂಡನೆಯಾದಂತಹ ಎಲ್ಲ ಮಸೂದೆಗಳು ಎಲ್ಲ ಕಾಲದಲ್ಲೂ ಅಂಗೀಕಾರ ಆಗಿದೆ ಅಂತೇಳಿ ಇಲ್ಲ. ಒಂದು ಮಸೂದೆ ಮಂಡನೆ ಆದ ಮೇಲೆ ಕೆಲವೊಂದು ಬಾರಿ ಅದಕ್ಕೆ ಪೂರಕವಾದಂತಹ ಬಹುಮತ ಇಲ್ಲದೆ ಹೋದಾಗ ಅದು ಹಲವು ವರ್ಷಗಳ ನಂತರ ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ ಅದು ಅಂಗೀಕಾರ ಆಗುವಂಥದ್ದು ಪ್ರಕ್ರಿಯೆಗಳು ಕೂಡ ನಡೀತವೆ. ಈಗಲೂ ಕೂಡ ಈ ಬಿಲ್ನ ವಿಚಾರದಲ್ಲೂ ಕೂಡ ಒಂದು ಪಕ್ಷವಾಗಿ ತನ್ನ ಬದ್ಧತೆಯನ್ನು ಪ್ರದರ್ಶಿಸುವಂತಹ ಕೆಲಸವನ್ನು ಬಿಜೆಪಿ ಮಾಡಿದೆ. ಸದನದಲ್ಲಿ ಲೋಕಸಭೆಯಲ್ಲಿ ಬಿಲ್ ಮಂಡನೆಯನ್ನು ಮಾಡಿದೆ. ಆ ಬಿಲ್ ಬಗೆಗಿನ ವರದಿ ನಿಮಗೆ ತೋರಿಸ್ತೀನಿ. सदस्य इसके पक्ष में हाँ के, जो सदस्य विरोध में ना के, मेरे विचार में निर्णय हाँ वालों के पक्ष में हाँ वालों के पक्ष में मंत्री जो विधेयक को पुरस्तापित करें. ಒಂದು ದೇಶ ಒಂದು ಚುನಾವಣೆಗೆ ಸಂವಿಧಾನ ತಿದ್ದುಪಡಿ ಮಸೂದೆ. ಲೋಕಸಭೆಯಲ್ಲಿ ಬಿಲ್ ಮಂಡನೆ, ಪ್ರತಿಪಕ್ಷಗಳ ತೀವ್ರ ವಿರೋಧ. जो सदस्य विरोध में ना के, मेरे विचार में निर्णय हाँ वालों के पक्ष में हाँ वालों के पक्ष में मंत्री जो विधेयक को पुरस्तापित. ಬಿಜೆಪಿ ತನ್ನ ಚುನಾವಣಾ ಪ್ರಣಾಳಿಕೆಯಲ್ಲಿ ಕೊಟ್ಟ ಭರವಸೆಯಂತೆ ಒಂದು ದೇಶ ಒಂದು ಚುನಾವಣೆ ಮಾಡುವ ವಿಚಾರದಲ್ಲಿ ಮೊದಲ ಹೆಜ್ಜೆ ಇಟ್ಟಿದೆ. ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾವನೆಗೆ ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಸಂವಿಧಾನ ತಿದ್ದುಪಡಿ ಮಸೂದೆಯನ್ನು ಮಂಡಿಸಿದ್ದಾರೆ. वोटिंग मशीन से मतदान होता है तो आप सब अपनी सीट से दबाए गए बटन और सदन के दोनों ओर लगी हुई बड़ी स्क्रीन में आप मिलान कर सकते हैं. शुद्धि के अध्ययन दिन मत विभाजन परिणाम पक्ष में हाँ में 269, विपक्ष में 198. बहुमत के पक्ष में मतदान हुआ. बहुमत प्रस्ताव के पक्ष में हाँ. माननीय मंत्री जी अब विधेयक को पुनः स्थापित करें. ಹೊಸ ಸಂಸತ್ನಲ್ಲಿ ಫಸ್ಟ್ ಟೈಮ್ ಎಲೆಕ್ಟ್ರಾನಿಕ್ ಮತದಾನ. ಬಿಜೆಪಿಗೆ ಬಹುಮತ ಇಲ್ಲ ಎಂದು ವಿಪಕ್ಷಗಳ ಲೇವಡಿ. ಇವತ್ತು ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆಗೆ ಸಂಬಂಧಿಸಿದ ಸಂವಿಧಾನ ತಿದ್ದುಪಡಿ ಮಸೂದೆ ಮಂಡನೆಯಾಗುತ್ತಿದ್ದಂತೆ ನೂತನ ಸಂಸತ್ ಭವನ ಆರಂಭವಾದ ಬಳಿಕ ಇದೇ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮೂಲಕ ಮತದಾನ ನಡೆಯಿತು. ಆದರೆ ಸಂವಿಧಾನ ತಿದ್ದುಪಡಿ ಬಿಲ್ ಚರ್ಚೆಗೆ ಎತ್ತಿಕೊಳ್ಳಲು ಸರ್ಕಾರಕ್ಕೆ ಸದನದ 2/3 ಬಹುಮತ ಅಥವಾ ಸದನದಲ್ಲಿ ಅಷ್ಟು ಮತಗಳನ್ನು ಪಡೆಯುವುದು ಅತ್ಯಗತ್ಯ. ಆದರೆ ಬಿಜೆಪಿಗೆ ಅವಶ್ಯಕತೆ ಇರುವಷ್ಟು ಬೆಂಬಲ ಇಲ್ಲ ಅನ್ನೋದು ಇವತ್ತು ಸದನದಲ್ಲಿ ಸಾಬೀತಾಗಿದೆ. ಒಂದು ದೇಶ ಒಂದು ಚುನಾವಣೆಗೆ ವಿರೋಧ ಪಕ್ಷಗಳು ಒಗ್ಗಟ್ಟಿನಿಂದ ವಿರೋಧಿಸಿದ್ದು ಬಿಜೆಪಿ ಇರುಸುಮುರುಸು ಎದುರಿಸಬೇಕಾಯಿತು. ಲೋಕಸಭೆಯಲ್ಲಿ 298 ಸದಸ್ಯರನ್ನು ಹೊಂದಿರುವ ಎನ್ಡಿಎ 269 ಮತಗಳನ್ನು ಪಡೆದಿದೆ. ಕಾಂಗ್ರೆಸ್ ನೇತೃತ್ವದ ಇಂಡಿಯಾ ಒಕ್ಕೂಟ 233 ಸದಸ್ಯರನ್ನು ಹೊಂದಿದ್ದು 198 ಮತಗಳನ್ನು ಪಡೆಯುವ ಮೂಲಕ ಬಿಜೆಪಿ ಕನಸಿಗೆ ಅಡ್ಡಿ ಮಾಡಿದೆ. ಸಂವಿಧಾನ ತಿದ್ದುಪಡಿಗೆ 362 ಮತಗಳ ಅವಶ್ಯಕತೆ ಇದ್ದು 93 ಮತಗಳ ಕೊರತೆ ಎದುರಾಗಿದೆ. ಇನ್ನು ರಾಜ್ಯಸಭೆಯಲ್ಲಿ ಇಂಡಿಯಾ ಒಕ್ಕೂಟ 108 ಮತಗಳನ್ನು ಹೊಂದಿದ್ದು ಎನ್ಡಿಎ ಒಕ್ಕೂಟ 135 ಸದಸ್ಯರನ್ನು ಹೊಂದಿದೆ. ಒಂದು ದೇಶ ಒಂದು ಚುನಾವಣೆಗೆ ಬೇಕಿದೆ 3 ತಿದ್ದುಪಡಿ. ಸಂವಿಧಾನಕ್ಕೆ 129ನೇ ತಿದ್ದುಪಡಿ ತರಲು ಕೇಂದ್ರ ಸರ್ಕಾರ ಪ್ಲಾನ್. ಒಂದು ದೇಶ ಒಂದು ಚುನಾವಣೆ ನಡೆಸಲು ಸಂವಿಧಾನಕ್ಕೆ 129ನೇ ತಿದ್ದುಪಡಿ ಮಾಡಬೇಕಿದೆ. ಅದರಲ್ಲೂ 2 ಮಸೂದೆಗಳಲ್ಲಿ 3 ತಿದ್ದುಪಡಿ ಮಾಡುವ ಅಗತ್ಯವಿದೆ. ಅದೇ ಕಾರಣಕ್ಕೆ ಕೇಂದ್ರ ಸರ್ಕಾರ ಮೊದಲ ಹೆಜ್ಜೆ ಇಟ್ಟಿದ್ದು ಇದು ತಾತ್ಕಾಲಿಕವಾಗಿ ಹಿನ್ನಡೆ ಅನುಭವಿಸುವಂತಾಗಿದೆ. 1ನೇ ತಿದ್ದುಪಡಿ ಆರ್ಟಿಕಲ್ 82ಎಗೆ ಉಪಕಲಂ 1 ಸೇರ್ಪಡೆ ಮಾಡುವುದು. ಉಪಕಲಂ 2ರಲ್ಲಿ ಲೋಕಸಭೆ ವಿಧಾನಸಭೆ ಅಂತ್ಯದ ಬಗ್ಗೆ ಉಲ್ಲೇಖ. ಉಪಕಲಂ 3 ಮತ್ತು 4ರಲ್ಲಿ ಲೋಕಸಭೆ ವಿಧಾನಸಭೆ ವಿಸರ್ಜನೆ. 2ನೇ ತಿದ್ದುಪಡಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳಿಗೆ 50% ರಾಜ್ಯಗಳ ಒಪ್ಪಿಗೆ ಅಗತ್ಯ. ಕೇಂದ್ರ ಚುನಾವಣಾ ಆಯೋಗ ರಾಜ್ಯ ಆಯೋಗದ ಜೊತೆ ಚರ್ಚಿಸಿ ನಿರ್ಧಾರ. ಹೊಸದಾಗಿ 324ಎ ವಿಧಿಯನ್ನ ಸೇರ್ಪಡೆ ಮಾಡುವುದಕ್ಕೆ ಅವಕಾಶ. 3ನೇ ತಿದ್ದುಪಡಿ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಂಬಂಧಿಸಿದ ಮಸೂದೆಗಳ ತಿದ್ದುಪಡಿ. ಪುದುಚೇರಿ, ದೆಹಲಿ, ಜಮ್ಮು ಕಾಶ್ಮೀರ ವಿಧಾನಸಭೆಗಳಿಗೆ ಸಂಬಂಧಿಸಿದ್ದು. ಶಾಸನ ಸಭೆಗಳನ್ನು ಲೋಕಸಭೆಯೊಂದಿಗೆ ಅವಧಿ ಜೊತೆ ಸಮೀಕರಿಸುವುದು. ಬಿಜೆಪಿಗೆ 2/3 ಬೆಂಬಲ ಇಲ್ಲ, ಶಶಿ ತರೂರ್. ರಾಜ್ಯಗಳ ಸಾರ್ವಭೌಮತ್ವಕ್ಕೆ ಧಕ್ಕೆ ಎಂದು ಸಿಪಿಐಎಂ ಕಿಡಿ. ಲೋಕಸಭೆಯಲ್ಲಿ ಒಂದು ದೇಶ ಒಂದು ಚುನಾವಣೆ ಮಸೂದೆಗೆ ಆರಂಭದಲ್ಲೇ ಹಿನ್ನಡೆಯಾಗಿರುವ ಬಗ್ಗೆ ಕಾಂಗ್ರೆಸ್ ಸಂಸದ ಶಶಿ ತರೂರ್ ವ್ಯಂಗ್ಯವಾಡಿದ್ದು ಬಿಜೆಪಿ ಪಕ್ಷ 2/3 ಬಹುಮತ ಪಡೆಯಲು ವಿಫಲವಾಗಿದೆ ಎಂದಿದ್ದಾರೆ. ಇನ್ನು ಕೇರಳದ ಸಿಪಿಐಎಂ ಸಂಸದ ಕೆ ರಾಧಾಕೃಷ್ಣ ಮಾತನಾಡಿ, ನಮ್ಮ ದೇಶದ ಕಾನೂನಿಗೆ ಇದು ಮಾರಕ ಹಾಗೂ ರಾಜ್ಯಗಳ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುತ್ತದೆ ಎಂದಿದ್ದಾರೆ.
Majority of parties in the House are strongly opposed to this approach. I don't see it getting the 2/3 majority it needs. ಒಂದು ದೇಶ ಒಂದು ಚುನಾವಣೆ ಕುರಿತು ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದ ಸಮಿತಿ ಅಧ್ಯಕ್ಷರಾಗಿದ್ದ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ದೇಶದ ಪ್ರಗತಿಗೆ ಇದು ಅವಶ್ಯಕ ಎಂದಿದ್ದಾರೆ. राइजिंग इकोनॉमी में है इंडिया की, अभी 9.7 और जिस दिन हमारी इकोनॉमी 10 और 10.5 और 11 के बीच में पहुंच जाएगी, उस समय हमारा देश जो है वो जो इकोनॉमी की लाइन में जो 3 या 4 देश खड़े होंगे, उसमें उस पंक्ति में हमारा देश भी खड़ा होगा. ನೂತನ ಸಂಸದೆ ಪ್ರಿಯಾಂಕಾ ವಾದ್ರಾ ಕೇಂದ್ರ ಸರ್ಕಾರದ ಒಂದು ದೇಶ ಒಂದು ಚುನಾವಣೆ ಪ್ರಸ್ತಾವನೆಯನ್ನ ತೀವ್ರವಾಗಿ ವಿರೋಧಿಸಿದ್ದಾರೆ. Anti-constitutional bill. It's against the federalism of our nation, and we are opposing the bill. ಒಂದು ದೇಶ ಒಂದು ಚುನಾವಣೆ ಬಗ್ಗೆ ಡಿಎಂಕೆ ಸಂಸದೆ ಕನ್ನಿಮೊಳಿ ಮಾತನಾಡಿ, ಸಂವಿಧಾನ ವಿರೋಧಿ ಬಿಜೆಪಿ ಸಂವಿಧಾನದ ಮೂಲ ಉದ್ದೇಶ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರುತ್ತಿದೆ ಎಂದಿದ್ದಾರೆ. We oppose the entire bill. We do not accept that there can be one nation and one election, because it is against the constitution, it's against federal rights, and it's against the will of the people. It is against the constitution, so this is actually shaking the basic premises of the constitution itself. ಕಾಂಗ್ರೆಸ್ ಸಂಸದ ಗೌರವ್ ಗೊಗೋಯ್ ಮಾತನಾಡಿ, ಚುನಾವಣೆ ನಡೆಸಲು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಲಾಗುತ್ತಿದೆ, ಅದನ್ನು ಉಳಿಸಲಾಗುತ್ತದೆ ಎಂದು ಸರ್ಕಾರ ಹೇಳುತ್ತಿದೆ, ಆದರೆ ಅದು ಸುಳ್ಳು ಎಂದಿದ್ದಾರೆ. सरकार ये तर्क दे रही है कि चुनाव के आयोजन में बहुत करोड़ों पैसा खर्च हो रहा है और वो पैसों को बचाने की कोशिश कर रही है. मात्र 3,700 करोड़ का खर्च है एक लोकसभा चुनाव के आयोजन में. ನೂತನ ಮಸೂದೆ ಕುರಿತು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಮಾತನಾಡಿ, ದೇಶದ ಸರ್ವಾಂಗೀಣ ಅಭಿವೃದ್ಧಿ ಮತ್ತು ಪ್ರಗತಿಗಾಗಿ ಎಲ್ಲಾ ಚುನಾವಣೆಗಳು ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುತ್ತವೆ. ಇದು ದೇಶದ ಹಿತದೃಷ್ಟಿಯಿಂದ ಎಲ್ಲಾ ಪಕ್ಷಗಳು ಸಹಕಾರ ಮಾಡಬೇಕು, ವಿರೋಧಕ್ಕಾಗಿ ವಿರೋಧ ಮಾಡಬೇಡಿ ಎಂದಿದ್ದಾರೆ. ओवरऑल डेवलपमेंट के लिए और देश के प्रगति के लिए ये वन नेशन वन इलेक्शन जो है, एक बार इलेक्शन हो गए तो 5 वर्ष तक, ये सिर्फ हम ये नहीं कह रहे जब भी लोकसभा होगा तब विधानसभा होगा, ऐसे नहीं कह रहे. ऑल द इलेक्शन विल बी हेल्ड. ಒಂದು ದೇಶ ಒಂದು ಚುನಾವಣೆಗೆ ಆರಂಭಿಕ ವಿಘ್ನ ಎದುರಾಗಿದೆ, ಆದರೆ ಇದು ಮೊದಲ ಹೆಜ್ಜೆ ಅಷ್ಟೇ ಆಗಿದ್ದು, ಮುಂದಿನ ದಿನಗಳಲ್ಲಿ ಮ್ಯಾಜಿಕ್ ಸಂಖ್ಯೆ ತಲುಪುವುದಕ್ಕೆ ಮೋದಿ ಸರ್ಕಾರ ಯೋಜನೆ ರೂಪಿಸಲಿದೆ ಎನ್ನಲಾಗಿದೆ. ಇನ್ನು ಇಂದಿನ ಸದನಕ್ಕೆ ಗೈರು ಹಾಜರಾಗಿದ್ದ 20 ಸಂಸದರಿಗೆ ಬಿಜೆಪಿ ಕಾರಣ ಕೇಳಿ ನೋಟಿಸ್ ನೀಡುವುದಕ್ಕೂ ಮುಂದಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ದೇಶಕ್ಕೆ ಒಂದೇ ಹಂತದಲ್ಲಿ ಮತದಾನ ಮಾಡಬೇಕು, ಇದರ ಬಗ್ಗೆ ಬಹಳ ಸಮಯ ಉಳಿಯುತ್ತೆ, ನೀತಿ ಸಂಹಿತೆಯ ಅಡ್ಡಿ ಆತಂಕಗಳು ಉಳಿತವೆ, ಇವೆಲ್ಲವೂ ಕೂಡ ಯೋಚನೆಗಳಿದ್ದಾವೆ. ಆದರೆ ಇದನ್ನು ಪ್ರತಿಪಕ್ಷಗಳು ಕೂಡ ಅಷ್ಟು ಸುಲಭವಾಗಿ ಲಾಗುವಾಗೋದಕ್ಕೆ ಬಿಡುವಂಥ ಲಕ್ಷಣ ಕಾಣ್ತಲ್ಲ. ಯಾಕಂದರೆ ಇದು ಸಂವಿಧಾನದ ಆಶಯಗಳಿಗೆ ವಿರುದ್ಧ, ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಅನ್ನುವಂಥ ಆಕ್ಷೇಪವನ್ನು ಎತ್ತಿದ್ದಾವೆ. ನೋಡಬೇಕು ಏನಕ್ಕೆ, ಯಾವ ಸ್ವರೂಪಗಳಲ್ಲಿ ಮುಂದೆ ಈ ಒಂದು ಬಿಲ್ ಮೇಲಿನ ಚರ್ಚೆಗಳು ನಡೀಬಹುದು ಅನ್ನೋದನ್ನು ಕೂಡ ನೋಡಬೇಕು.